ಹಲೋ. ಹಲೋ, ಪ್ರಜಾಕಿಯ? ಹೌದು. ಸರ್, ನಾವು ದಾವಣಗೆರೆ ಅವರು. ಲಿಂಗೇಶ್ವಿ ಪ್ರಜಾಕಿ ಅಂತ ಹೇಳಿ. ನಮ್ಮ ಹೆಸರು, ನಾವು ಅದೇ ಪಕ್ಷದಲ್ಲೇ. ಈಗ ನೆಕ್ಸ್ಟ್ ನಾವು ದಾವಣಗೆರೆ ನ್ಯಾಯಬೆಲೆ ಅಂಗಡಿಯಲ್ಲಿ ಸುಮಾರು 15 ವರ್ಷದಿಂದ 20 ರೂಪಾಯಿ ಕೊಡ್ತಾ ಇದೀವಿ. ಪ್ಲಸ್ 2 ಕೆಜಿ. ನೀವು ಕೊಡಬಾರ್ದು, ನೀವು ಕೇಳ್ಬೇಕಲ್ವಾ. 2 ಕೆಜಿ ಅಕ್ಕಿ ತಗೊಂತಾರೆ. 10 ಕೆಜಿ ಇದ್ದವ್ರಿಗೆ 2 ಕೆಜಿ ತಗೊಂತಾರೆ. 50 ಕೆಜಿ ತಗೊಳೋಂಥವ್ರಿಗೆ 5 ಕೆಜಿ ತಗೊಂತಾರೆ. ಕಂಪ್ಲೇಂಟು ನಾವು ಇಲ್ಲಿ ದಾವಣಗೆರೆಗೆ ಅದು ಇದು ಆಹಾರ ಇಲಾಖೆ ಕಂಪ್ಲೇಂಟ್ ಮಾಡಿದ್ರು. ಏನು ಆಪ್ಷನ್ ತಗೊಳಲ್ಲ ಅವರು ಕಾಂಟ್ಯಾಕ್ಟ್ ಆಗಿರ್ತಾರಲ್ಲ. ಹಂಗಾಗಿ ನಾನೇ 2-3 ಸಲ ಮಾಡಿದ್ದೀನಿ. ಬಟ್ ಬಿಡು ಅಂತ ನಮ್ಮ ಹತ್ರ ದುಡ್ಡು ಕೇಳಲ್ಲ. ಅಂದ್ರೆ ನಮ್ಮ ಸಾರ್ವಜನಿಕರಿಗೂ ಒಳ್ಳೇದಾಗಬೇಕಲ್ವಾ. ನನಗೊಬ್ಬನೇ ತಗೊಂಡು ನಾವು ಸುಮ್ಮನೆ ಇರೋದು, ನಾನು ಕೊಡಲ್ಲ ಅಂತ ನಾನು ಹೇಳ್ತೀನಿ, ನಮ್ಮ ಇಷ್ಟ ಬಿಡ್ತಾರೆ. ಯಾಕೆ ಹೇಳಿ, ನಿಮ್ಮ ಹತ್ರ ಇಸ್ಕೊಳ್ಳೋದು? ಅದೇ ಈಗ ನಾನು ಕಂಪ್ಲೇಂಟ್ ಮಾಡಿದ್ದೀನಲ್ಲ. ಹಂಗಲ್ಲ, ನೀವು ಪ್ರಶ್ನೆ ಮಾಡ ಅದಕ್ಕೆ ನಿಮ್ಮ ಹತ್ರ ಅವ್ರು ದುಡ್ಡು ಕೇಳಲ್ಲ. ಯಾಕೆ ಅಂತಂದ್ರೆ ಇದು ಬಿಟ್ರೆ ನಮ್ಮ ಮೂಲಕ್ಕೇನೆ ಕುತ್ತು ಬರುತ್ತೆ ಅಂತ ಭಯ ಬಂದ್ಬಿಡುತ್ತೆ ಅವ್ರಿಗೆ. ಅದಕ್ಕೆ ನಿಮ್ಮ ಹತ್ರ ಕೇಳಲ್ಲ. ಅದೇ ಪ್ರತಿಯೊಬ್ರು ಕೇಳಬೇಕು ಅಂತಾನೆ ನಿನ್ನೆ ವಿಡಿಯೋದಲ್ಲಿ ಹೇಳಿರೋದು ನಾನು. ಅದೇ ನಾನು ಈಗ ನೋಡ್ದೆ ಫೋನ್ ಮಾಡಿದ್ ನಾನು. ಅದೇ ಪ್ರತಿಯೊಬ್ರು ಕೇಳ್ತೀವಿ, ಕೇಳ್ರಿ ಅಂತಂದ್ರೆ ಅವ್ರು ಕೇಳಲ್ಲ ಸರ್. ನೀನ್ ತಗೊಂಡೇನಪ್ಪ, ನಿನ್ ಪಾಡಿ ನೀನ್ ಹೋಗು ಸರ್, ಈ ತರ ಹೇಳ್ತಾರೆ. ನಾವು ಜನಗಳಿಗೆ ಒಳ್ಳೇದಾಗದನ್ನ ಕೇಳ್ತೀವಿ, ಬಟ್ ಕೇಳಲ್ಲ ಅವರು. ಬಟ್ ಏನ್ ಗೊತ್ತಾ, ನೀವು ಪ್ರಶ್ನೆ ಮಾಡಿದಕ್ಕೆ ನಿಮ್ಮ ಹತ್ರ ದುಡ್ಡು ಕೇಳಲಿಲ್ಲ. ಕೇಳಿಲ್ಲ. ಅವ್ರು ಪ್ರಶ್ನೆ ಮಾಡಿಲ್ಲ ಅಂತಂದ್ರೆ ಅವರು ಮೂರ್ಖರಾಗಿ ಗುಲಾಮರಾಗಿ ಇರ್ಬೇಕಾಗತ್ತೆ. ಇಷ್ಟೇ ಡಿಫ್ರೆನ್ಸ್ ಬೇರೆ ಏನಿಲ್ಲ ಸರ್. ಹೌದು ಸರ್, ಅದನ್ನೇ ನಾವು ಪ್ರತಿ ಸರಿ ಓದೋದಾಗೆಲ್ಲ ನಾವು ಸುಮಾರು 10 ಜನ ಹಿಂದೆನೆ ನಿಂತ್ಕೊಂಡಿರ್ತೀವಿ. ಹೌದಲ್ಲ, ನೋಡ್ತಾ ಇರ್ತೀವಿ. ನಿಮ್ಗೆ ನಮ್ಮಿಂದೆ ನೋಡ್ರಿ, ನಾನು ಹೇಳಿರ್ತೇನೆ, ನಾನು ದುಡ್ಡು ಕೊಡಲ್ಲ ನೋಡ್ರಿ, ನಮ್ಮಿಂದ ಇದ್ದವರಿಗೆ ದುಡ್ಡು ಕೊಡಲ್ಲ ನೋಡ್ರಿ ಅಂತ ಹೇಳಿರು. ಕೇಳಲ್ಲ. ಅವ್ರ ಹತ್ರ ಯಾಕೆ ಇಸ್ಕೊಳಲ್ಲ ಅಂತ ಅವ್ರು ಒಬ್ಬರೇ ಕ್ವಶನ್ ಮಾಡ್ಬೇಕಲ್ಲ. ಅದನ್ನಾರ ಹೋಗಿ ಅದನ್ನು ಮಾಡಲ್ಲ. ಅದೇನೆ ಈಗ ಇಷ್ಟಾದ್ರೂ ಅವ್ರಿಗೆ ಅರ್ಥ ಆಗ್ಲಿಲ್ಲ ಅಂತಂದ್ರೆ ಅದನ್ನ ಯಾವ ತರ ಬದಲಾವಣೆ ತರ್ಬೇಕು ಹೇಳ್ರಿ. ಈಗ ಹೊಟ್ಟೆ ಹಸು ಅಂತಂದ್ರೆ ನೀವೇ ಮಾತಾಡ್ಬೇಕು. ನಮಗೆ ಸಪೋರ್ಟಿಂಗ್ ಇದ್ರೆ ತೊಂದ್ರೆ ಇಲ್ಲ. ನಮಗೆಲ್ಲರೂ ಸಪೋರ್ಟಿಂಗ್ ಬರ್ತಾರೆ, ನಾನು ಮಾತಾಡ್ತೀನಿ. ಸರ್ ಸಪೋರ್ಟ್ ಇಲ್ವೇ? ಅದನ್ನೇ ನಾವು ಅದನ್ನೇ ಹೇಳ್ತೀವಿ ಎಲ್ರಿಗೂ. ನನ್ನ ಅಭಿಪ್ರಾಯ ಏನ್ ಗೊತ್ತಾ ಸರ್, ಸಪೋರ್ಟಿಂಗ್ ಬರೋದ್ರಿಂದ ಎಲ್ರು ಪ್ರತಿಯೊಬ್ರು ಇವಾಗ ನೀವ್ ಹೆಂಗ್ ಪ್ರಶ್ನೆ ಮಾಡದ್ಮೇಲೆ ನಿಮ್ ಹತ್ರ ದುಡ್ಡು ಕೇಳಲ್ವೋ, ಆ ತರ ಪ್ರತಿಯೊಬ್ರು ಪ್ರಶ್ನೆ ಮಾಡಿ ಜವಾಬ್ದಾರಿ ತಗೊಂಡ್ಬಿಟ್ರೆ ಹೌದು, ಕರಪ್ಷನ್ನೇ ಇರೋದಿಲ್ಲ ಸರ್. ಹೌದು. ಪ್ರತಿಯೊಬ್ಬರಿಗೂ ಲಕ್ಷಾಂತರ ರೂಪಾಯಿ ದುಡ್ಡು ಉಳಿಯುತ್ತೆ ಸರ್. ಹೌದು, ಲಕ್ಷಕ್ಕೆ ಅವ್ರಿಗೆ ಬೇಕಾದ ಸಂಬಳ ಕೊಡ್ತಾರೆ, ಬಾಡಿಗೆ ಕೊಡ್ತಾರೆ, ಎಲ್ಲ ಹಿಂಗೆ ಮಾಡ್ತಾರೆ. ನಮ್ಮ ಒಂದು 800-900 ಕಾಡಿದೆ ಒಂದೇ ಇದ್ರದ್ದು. ಎಷ್ಟು ದುಡ್ಡು ಆಯ್ತು ನಾವು ಹಂಗೆ ಲೆಕ್ಕ ಹಾಕ್ತೀವಲ್ಲ. ಸುಮಾರು ಒಂದು 15 ದಿವಸ ಅವ್ರು ಕೊಡೋದು ಡ್ಯೂಟಿ 8ರಿಂದ 10 ದಿವಸ ಅಷ್ಟೇ ಕೊಡೋದು. ಈಗೇನ ಮತ್ತೆ ರೂಲ್ ಚೇಂಜ್ ಮಾಡಿದೆ, 7ರಿಂದ 10 ಗಂಟೆ ತನಕ ಅದು ಒಬ್ರು ಪಾಲನೆ ಮಾಡಬೇಕು, ಕೊಡಲ್ಲ. 6ರಿಂದ 10 ಗಂಟೆ ನಾನು 7 ಅನ್ಬಿಟ್ಟು 6ರಿಂದ 10 ಗಂಟೆ ಅವ್ರು ತೆಗ್ದಿರ್ಲೇಬೇಕು. ಅದು ಪ್ರತಿ ದಿವಸ ತೆಗಿಬೇಕು. ತೆಗಿಯಲ್ಲ ಸರ್, ತೆಗಿತಲ್ಲ. ರಾತ್ರಿ ಸಂಜೆ 6 ಗಂಟೆ ತೆಗಿತಾರೆ. ಸರ್ವರ್ ಇಲ್ಲ, ಅದಿಲ್ಲ ಇದಿಲ್ಲ ಅಂತಂದ್ ಬರೀ ಏನಾದ್ರು ಒಂದು ನಾವು ಕಂಪ್ಲೇಂಟ್ ಮಾಡ್ಬೇಕು. ನಾನು ಮಾಡಿರೋ ಏನು ನಾನ್ ಹೇಳ್ತಾರದು ನಾವು ಇಬ್ಬರೇ ಅಲ್ಲ ಸರ್, ಪ್ರತಿಯೊಬ್ರು ಪ್ರತಿಯೊಬ್ರು ಕಂಪ್ಲೇಂಟ್ ಕಂಪ್ಲೇಂಟ್ ಆದಂಗೆ 10 ಜನ ಕೊಟ್ರು ಕಂಪ್ಲೇಂಟ್ ಆದಂಗೆ ಅಲ್ವಾ. ಈಗ ಡೆಲ್ಲಿಯಲ್ಲಿ ಒಬ್ಬ ಕೇಳಿದ್ರೆ ರಿಸೈನ್ ಮಾಡ್ತಿದ್ ಅವನು, ಎಲ್ರು ಅದಕ್ಕೆ ರಿಸೈನ್ ಮಾಡ್ದ ಮಂತ್ರಿ. ಎಲ್ರು ಜನ ಕೇಳಿದಿಕ್ಕೆ ರಿಸೈನ್ ಮಾಡ್ಲೇಬೇಕು ಸರ್. ಅದೇ ತರ ನಾವೆಲ್ಲರೂ ಕೇಳ್ರಿ, ನಾವ್ ಹೇಳ್ದಂಗೆ ಒಳ್ಳೆ ಗೌರ್ಮೆಂಟ್ ಹೈಟೆಕ್ ಸ್ಕೂಲ್ ಬರುತ್ತೆ, ಒಳ್ಳೆ ರಸ್ತೆಗಳು ಬರ್ತವೆ, ಒಳ್ಳೆ ಮೋರಿಗಳು ಬರ್ತವೆ, ಒಳ್ಳೆ ಕುಡಿಯೋ ನೀರು ಬರುತ್ತೆ, ಒಳ್ಳೆ ಆಸ್ಪತ್ರೆಗಳು ಬರ್ತವೆ. ಅದು ನಮ್ ದೇಶದಲ್ಲಿ ನಮಗ್ ಬೇಕಾದಂತ ಒಳ್ಳೆ ವ್ಯವಸ್ಥೆ ಮಾಡ್ಕೊಳ್ಳೋ ಅಂತ ಒಳ್ಳೆ ವ್ಯವಸ್ಥೆ ಡೆಫಿನೆಟ್ಲಿ ಬಂದ್ಬಿಡುತ್ತೆ. ಅವಾಗ ಒಬ್ಬೊಬ್ರಿಗೂ ಲಕ್ಷಾಂತರ ರೂಪಾಯಿ ದುಡ್ಡು ಉಳಿತದೆ. ಫಸ್ಟ್ ಆಫ್ ಆಲ್ ದುಡ್ಡು ಉಳ್ಕೊಂಡು ಒಳ್ಳೆ ಆರೋಗ್ಯ ರೀತಿ ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ. ಹೌದೌದು, ನಾನು ದಿನನಿತ್ಯ ಪ್ರತಿ ದಿವಸ ನಿಮ್ಮ ಪಕ್ಷದ ನಾನು ವಾಟ್ಸಪ್ ಹಾಕೊಂಡಿನಿ, ನೋಡ್ತಾನೆ ಇರ್ತೀನಿ. ನಾನು ಉತ್ತಮ ಪ್ರಜಾಕಿ ಪಕ್ಷದ್ದು ನಾನು ಅದನ್ನೇ ನೋಡ್ತಾ ಇರೋದು ಜಾಸ್ತಿ ಎನಿ ಟೈಮ್. ಸೊ ನಮ್ಗೆ ನೀವು ಮಿನಿಸ್ಟರ್ ಪೋಸ್ಟ್ ಕೊಡಿ ಅನ್ನೋದು ನಮ್ದು ವಿಚಾರ ಅಲ್ಲ. ಜನರ ಕೈಲಿ ಅಧಿಕಾರ ಬರಬೇಕು. ನಾನು ಒಬ್ಬ ಮತದಾರನಾಗಿ ನಾನು ಕೆಲಸ ಮಾಡೋ ಒಬ್ಬ MLA ಕಾರ್ಮಿಕ ಬಂದ್ರೆ ನನಗೆ ಏನೇನು ಎಲ್ಲ ಫೆಸಿಲಿಟಿನೂ ಬಂದ್ಬಿಡುತ್ತೆ ಸರ್. ಹೌದೌದು ಸರ್, ನಮ್ಮ ಅಭಿಪ್ರಾಯ ಇಷ್ಟೇನೆ. ನಾನೊಬ್ಬ ಸಾಮಾನ್ಯ
ಅಸಾಮಾನ್ಯ ಈಗ ಅದಕ್ಕೆ ರಜೆ ಆಗಿ ಈಗ ನಿಮ್ ಕಡೆಯಿಂದ ಏನು ಆಪ್ಷನ್ಸ್ ಏನು ಇದ್ ಮಾಡಕ್ ಆಗೋದಿಲ್ಲ ಸರ್, ಬಟ್ ಅದೇ ದೂರ ಮಾಡ್ಬೇಕಷ್ಟೇ. ನೀವ್ ಹೇಳೋದ್ ಪಾಪ ಈಗ ಏನ್ ಮಾಡಕ್ ಏನಿದೆಯೋ ಅದೇ ರೀತಿಯಲ್ಲಿ ಹೋಗ್ಬೇಕೇ ಹೊರತು ಬೇರೆ ರೀತಿಯಲ್ಲಿ ಹೋಗ್ಬಾರ್ದು. ನನ್ನ ಹೌದೌದೌದು ಇದನ್ನ ಕರೆಕ್ಟ್ ಅದು. ಅಲ್ಲ ಕೇಳ್ರಿ, ಇಲ್ಲಿ ಸಂವಿಧಾನದಲ್ಲಿ ಪ್ರತಿಯೊಬ್ರು ಈ ತರ ಕೇಳ್ಬಿಟ್ರೆ ಇವತ್ತು ಈ ರಾಜಕಾರಣಿಗಳು ಒಬ್ಬರ ಮೇಲೆ ಒಬ್ರು ಎರಚಾಟ ಇರಲ್ಲ. ಅವಾಗ ಕೆಲಸ ಮಾಡೋ ಬ್ಯುಸಿಯಲ್ಲೇ ಇರ್ತಾರೆ, ಅವ್ರಿಗೆ ಇನ್ನೊಬ್ಬರ ಮೇಲೆ ದೂರ ಹೇಳೋಕೆ ಟೈಮ್ ಇರೋದಿಲ್ಲ. ಹೌದೌದೌದು ಕರೆಕ್ಟ್ ಅದು. ಯಾಕೆಂದ್ರೆ ನಾವು ಜನ ಹೇಳ್ದಂಗ ಅವ್ರು ಕೆಲಸ ಮಾಡ್ಲಿಲ್ಲ ಅಂದ್ರೆ ರಾಜೀನಾಮೆ ಮನೆ ಕೊಟ್ಟು ಹೋಗ್ಬೇಕು ಅನ್ನೋ ಭಯ ಇರತ್ತೆ. ಇನ್ನೊಬ್ಬಂದ್ರೆ ಇನ್ನೊಬ್ಬನ ಕೆಲ್ಸಕ್ಕೆ ಇಟ್ಕೊಂತೀವಿ ನಾವು ಓಟ್ ಹಾಕಿ, ಇನ್ನೊಬ್ಬನ ಆಯ್ಕೆ ಮಾಡ್ತೀವಿ ಬಿಡಿ ಅಲ್ವಾ. ನಾವ್ ಹೇಳ್ದಂಗೆ ಕೆಲಸ ಮಾಡ್ತಾನೋ ಅವ್ರನ್ನ ಆಯ್ಕೆ ಮಾಡ್ಕೊಂತೀವಿ, ಅವಾಗ ಅವ್ರು ನಾವ್ ಹೇಳ್ದಂಗೆ ಕೆಲಸ ಮಾಡ್ಲೇಬೇಕು. ಇದನ್ನೇ ಸಂವಿಧಾನದಲ್ಲಿ ಹೇಳಿರೋದು, ಇದನ್ನೇ ಸಂವಿಧಾನ ಹೇಳ್ತಾ ಇರೋದು, ಇವಾಗ್ಲೂ ಇರೋದು ಇದೇನೆ. ಆದ್ರೆ ನಾವು ಜನ ಬೈದಿಂದ ಗುಲಾಮ ಮನಸ್ಥಿತಿಯಿಂದ ಕೇಳೋದನ್ನ ಮೊದ್ಲು ನಾವು ಬಿಡ್ಬೇಕು. ಹೇಳ್ತೀವೋ ಇದನ್ನೆಲ್ಲ ಪ್ರಶ್ನೆ ಮಾಡ್ತೀವೋ ಡೆಫಿನೆಟ್ಲಿ ಬದಲಾವಣೆ ಆ ಟೈಮಲ್ಲೇ. ನೀವು ನೋಡ್ರಿ, ನಾನು ರೇಷನ್ ಅಂಗಡಿಯಲ್ಲಿ ಕೇಳ್ದೆ ಹೋಗಿ, ಅವರು ಏನಾದ್ರೂ ಹೆಚ್ಚು ಕಡಿಮೆ ಮಾತಾಡಿದ್ರ? ಇಲ್ಲ ಕೇಳ್ಬೇಕು ಅವರು, ಯಾಕೆಂದ್ರೆ ಅದೇ ಕಾನೂನು. ಅರ್ಥ ಆಯ್ತಾ? ಸೊ ಅಷ್ಟೇ ಸರ್, ಸಿಂಪಲ್. ಅದೇ ತರಾನೇ ಎಲ್ರಿಗೂ ಅಲ್ಲಿ ಅವೇರ್ನೆಸ್ ಕೊಡಿ, ಡೆಫಿನೆಟ್ಲಿ ಬದಲಾವಣೆ. ಇಲ್ಲ ಸರ್, ಯಾರಿಗಾರು ಒಬ್ರಿಗೆ ಹೇಳ್ತಾನೆ ಇರ್ತೀನಿ ನಾನು ಇದು ಪಕ್ಷದ ಬಗ್ಗೆ. ಅಲ್ಲ, ಪಕ್ಷದ ಬಗ್ಗೆ ಅನ್ನೋದಕ್ಕಿಂತ ವಿಚಾರಗಳು, ಅಲ್ಲ ಅದು ವಿವರಣೆಗಳು, ವಿಚಾರಣೆಗಳು, ನಾವೆಲ್ಲ ನೋಡಿರ್ತೀನಲ್ಲ, ನೀವು ಮಾಡಿರೋದು ನಿಮ್ದು ನೋಡಿರ್ತೀನಲ್ಲ, ಅದನ್ನ ನನ್ನಲ್ಲಿ ಏನ್ ಬಾಯಿ ಬರುತ್ತೋ ಅದನ್ನ ಒಳ್ಳೆ ರೀತಿಯಾಗಿ ಇದು ಮಾಡ್ಕೊಂಡು ಹೋಗ್ಬೇಕು. ಅಲ್ಲ ಕೇಳಿ, ಪ್ರಜಾಕೀಯ ಅನ್ನೋದು ಪಕ್ಷಕ್ಕಿಂತ ನೋಡಿ, ಈ ವಿಚಾರಗಳ ತರನೇ ಯಾರಾದ್ರೂ ಇದೇ ತರ ಕೆಲಸ ಮಾಡ್ಬೇಕು. ಅವ್ರು MLA ನಾವು ಓಟ್ ಹಾಕಿ ಕೆಲ್ಸಕ್ಕೆ ಇಟ್ಕೊಂಡಿರೋ ಒಬ್ಬ ಕಾರ್ಮಿಕರು, ನಾವು ಜನ ಹೇಳ್ದಂಗೆ ಕೆಲಸ ಮಾಡ್ಲಿಲ್ಲ ಅಂತಂದ್ರೆ ಅವ್ರನ್ನ 6 ತಿಂಗಳು ಅಥವಾ 1 ವರ್ಷದಲ್ಲಿ ಕಿತ್ತು ಬಿಸಾಕೋ ಪವರ್ ಜನರ ಕೈಯಲ್ಲೇ ಇರಬೇಕು. ಅದನ್ನ ರೈಟ್ ಟು ರೀಕಾಲ್ ಅಂತ ಕರೀತಾರೆ. ಈ ತರ ಒಂದು SOP ಅಂತ ಕರೀತಾರೆ. ಆ SOP ಎಲ್ಲಿದೆಯಪ್ಪ ಇವಾಗ ಸದ್ಯಕ್ಕೆ ಅಂತಂದ್ರೆ ಪ್ರಜಾಕೀಯ ಆಪ್ ಅಲ್ಲಿದೆ. ಆ ಆಪ್ ಮೂಲಕ ಎಲ್ಲಾ ವಿವರಣೆ ಅದ್ರಲ್ಲಿ ಇರುತ್ತೆ. ಅಲ್ಲೇ ಆಯ್ಕೆ ಮಾಡ್ಕೊಂಡ್ರೆ ನೀವು MLAಗೂ ಇಂಟರ್ವ್ಯೂ ಮಾಡ್ಬಿಟ್ಟು ಓಟ್ ಹಾಕ್ಬೋದು. ಅವರು ಕಂಡೀಷನ್ ಹಾಕ್ಬೋದು, ಅಗ್ರಿಮೆಂಟ್ ಬರ್ಸ್ಕೊಬಹುದು. ಮೊದ್ಲೇನೆ ರಿಸಿಗ್ನೇಷನ್ ನೀವು ತಗೊಂಡು ಅವ್ರಿಗೆ ಓಟ್ ಹಾಕಿ ಕೆಲ್ಸಕ್ಕೆ ಆಯ್ಕೆ ಮಾಡಿ, ಅವ್ರು ನಾವ್ ಹೇಳ್ದಂಗೆ ಕೆಲಸ ಮಾಡ್ಲಿಲ್ಲ ಅಂದ್ರೆ ಕಿತ್ತು ಬಿಸಾಕೋ ಪವರ್ನು ನಮ್ಮ ಹತ್ರನೇ ಇರತ್ತೆ. ಅದು ಸಿಸ್ಟಮ್ ಅಲ್ಲಿ ಬರ್ಬೇಕು ಅಂತ ನಾವೆಲ್ಲರೂ ಕೇಳ್ಬಿಟ್ರೆ ಎಲ್ಲ ಸುಧಾರಣೆ ಬಂದ್ಬಿಡುತ್ತೆ. ಹೌದು ಸರ್, ಹೌದು. ಓಕೆ ಸರ್, ಧನ್ಯವಾದ. ಮಾಡೋಣ, ನಾವ್ ಎಷ್ಟಾಗುತ್ತೋ ಅಷ್ಟು ಮಾಡೋಣ ಸರ್. ಥ್ಯಾಂಕ್ ಯು. ಓಕೆ.